ಸ್ಟಾರ್ಟ್ ಮಾಡ್ಬೋದು. ಎಲ್ಲರಿಗೂ ಶುಭ ಸಂಜೆ. ದೇವರು ನಮ್ಮನ್ನ ಈ ದಿನವೆಲ್ಲ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಸಬ್ಬತ್ತಿನವನ್ನ ಮುಗಿಸಿ ಆತನ ಅಂಗಳದಲ್ಲಿ ಸಮಯವನ್ನ ಕಳೆದು ಮತ್ತೊಂದು ಹೊಸ ದಿನವನ್ನ ನೋಡ್ತಕ್ಕಂತ ಸೌಭಾಗ್ಯವನ್ನ ಸಣ್ಣ ಹಿಂಡಾಗಿ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಗೆ ಆಹ್ವಾನವನ್ನ ಮಾಡುವಂತವಳಾಗಿದ್ದೇನೆ. ಹಿರಿಕರಾದ ನಾಗರಾಜ್ ಎಂರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸುವಂತವಳಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನು ಸರ್ವಶಕ್ತನು ಸರ್ವ್ಯಾಪಿಯಾದಂಥ ನಮ್ಮ ಪರಮ ತಂದೆಯೇ, ಈ ಸಬ್ಬತ್ತಿನ ನಾವು ಮುಗಿಸಿ ಕರ್ತನೆ ಮುಂದಿನ ದಿನಕ್ಕೆ ನಾವು ಕಾರ್ಯವಾಗಿ ಕೃಪೆ ಮಾಡಿದ್ವಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ದಿನವೆಲ್ಲ ನಮ್ಮ ಆರಾಧನೆಯನ್ನು ಸ್ವೀಕರಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಕೃಪೆ ಸ್ವಾಮಿ, ಈ ಸಾಯಂಕಾಲದಲ್ಲಿ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ನಾವು ಪಾಲ್ಗೊಳ್ಳುವಾಗಿ ಕೃಪೆ ಮಾಡಿದ್ವಿ. ನಿಮಗೆ ಸ್ತೋತ್ರ ಸ್ವಾಮಿ. ಚಿಕ್ಕ ಗುಂಪಾಗಿ ಕೂಡಿ ನಿನ್ನ ವಾಕ್ಯವನ್ನು ಕಲಿಯುವಂಥ ಭಾಗ್ಯವನ್ನು ಕೊಟ್ಟಿದ್ದೀನಿ. ನಿಮಗೆ ಸ್ತೋತ್ರ ಸ್ವಾಮಿ. ಇಂದಿನ ಸಭಾ ಶಾಲೆಯ ಪಾಠಗಳನ್ನ ಕರ್ತನೆ, ನಿನ್ನ ವಾಕ್ಯದ ರಹಸ್ಯಗಳನ್ನ, ನಿನ್ನ ಸತ್ಯವೇದದ ರಹಸ್ಯಗಳನ್ನ ನಾವು ತಿಳಿದುಕೊಳ್ಳುವಾಗೆ ನಮ್ಮನ್ನ ನಿನ್ನ ಪವಿತ್ರಾತ್ಮ ಮೂಲಕವಾಗಿ ನಮ್ಮನ್ನ ತುಂಬಿಸು. ನಮ್ಮ ಜೊತೆಯಲ್ಲಿ ನೀನು ಮಾತನಾಡು. ನಮ್ಮ ಹೃದಯಗಳಲ್ಲಿ ನೀನು ಮಾತನಾಡ್ಕರ್ತೇನೆ. ಮಾತನಾಡುವಂತ ನಿನ್ನ ಪ್ರಿಯ ಸೇವಕರನ್ನ ನೀನು ಕೈ ಒಪ್ಪಿಸಿಕೊಳ್ಳಾಗಿದ್ದೇವೆ. ನಿನ್ನ ಆತ್ಮನ ಮೂಲಕವಾಗಿ ಆತ್ಮನ ತುಂಬಿಸಿ ಸ್ವಾಮಿ, ಈ ನಿನ್ನ ವಾಕ್ಯದ ಈ ದಿನದ ಪಾಠವನ್ನ ನಾವು ಅರ್ಥ ಮಾಡಿಕೊಳ್ಳುವಾಗೆ ನಮ್ಮನ್ನ ಆಶ್ವಾಸಬೇಕೆಂದು ಹಾಗೂ ಕೂಡಿ ಬಂದಿರುವಂಥ ಎಲ್ಲರನ್ನ ನಿನ್ನ ಕೈ ಒಪ್ಪಿಸಿಕೊಳ್ಳಿದ್ದೇವೆ. ನಿನ್ನ ಕೃಪೆ ಅವ್ರ ಮೇಲೆ ಇರಲಿ ಕರ್ತನೆ. ಈ ಕಾರ್ಯಕ್ರಮನ ಆಯೋಜಿಸುವಂಥ ಎಲ್ಲರನ್ನ ಸ್ವಾಮಿ ಆಶ್ರಯಿಸು. ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ನಡೆದು ನಿನ್ನ ಸೇವೆಯನ್ನು ಉತ್ತಮಪಡಿಸಿಕೊಳ್ಳುವ ಹಾಗೆ ಹಾಗೂ ನಿನ್ನ ಸೇವಕರನ್ನ ಇದರಲ್ಲಿ ಒಪ್ಪಿಸಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡಬೇಕೆಂದು ನಮ್ಮ ಪ್ರಭು ರಕ್ಷಕವಾದಂತಹ ಯೇಸುವಿನ ನಾಮದಲ್ಲಿ ನೀನು ಬೇಡ್ತೇವೆ ನಮ್ಮ ತಂದೆಯೇ, ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿ ಹಿರಿಕರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ನಾವು ಈ ಒಂದು ತ್ರೈಮಾಸಿಕದಲ್ಲಿ ಮಾರ್ಕನು ಬರೆದ ಸುವಾರ್ತೆಯನ್ನ ಕೂಲಂಕಷವಾಗಿ ಕಲಿಯುವಂತವರಾಗಿದ್ದೇವೆ. ಕಳೆದ ವಾರದಲ್ಲಿ ಮಾರ್ಕನ ಒಂದು ಚರಿತ್ರೆಯನ್ನು, ಮಾರ್ಕನು ಯಾರು ಎಂಬುದರ ಬಗ್ಗೆಯಲ್ಲಿ ವಾರವೆಲ್ಲ ಕಲ್ತಿದ್ದೇವೆ. ಈ ವಾರದಲ್ಲಿ 2ನೇ ಪಾಠ ಕ್ರಿಸ್ತನ ಜೀವನದಲ್ಲಿ ಒಂದು ದಿನ. ಈ ಒಂದು ಪಾಠವನ್ನ ನಾವು ದಿನದಲ್ಲಿ ಕಲಿಯುವಂತವರಾಗಿದ್ದೇವೆ. ಈ ಪಾಠವನ್ನ ಕಲಿಸಿಕೊಡ್ತಕ್ಕಂಥವ್ರು ಸಹೋದರಿ ಶೋಭರವರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಿಂದ ಪ್ರೀತಿಪೂರ್ವಕವಾಗಿ ಈ ದಿನದ ಸಬ್ಬ ಶಾಲೆಯ ಪೀಠಿಕೆಯ ವಿವರವನ್ನ ತಿಳಿಸಿಕೊಡಲು ಆದರದಿಂದ ಸ್ವಾಗತಿಸುವಂತವಳಾಗಿದ್ದೇನೆ. ಸಹೋದರಿ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಬ್ಬ ಶಾಲೆಯ ಪಾಠವನ್ನ ತಿಳಿಸಿಕೊಡಲು ನಿಮಗೆ ಈ ಸಮಯವನ್ನು ಒಪ್ಪಿಸುವಂತವಳಾಗಿದ್ದೇನೆ. ಸಿಸ್ಟರ್, ಆಡಿಯೋ ಆನ್ ಮಾಡ್ಕೊಳ್ಳಿ. ಬಂದಿರುವಂತ ತಮ್ಮೆಲ್ರಿಗೂ ಯೇಸು ಕ್ರಿಸ್ತನ ಮಧುರವಾದಂತಹ ನಾಮದಲ್ಲಿ ವಂದಿಸುವಂತಳಾಗಿದ್ದೇನೆ. ಇವತ್ತಿನ ದಿನದಲ್ಲಿ ಈ ಒಂದು ತ್ರೈಮಾಸಿಕದಲ್ಲಿ ನಾವು ಮಾರ್ಕನು ಬರೆದ ಸುವಾರ್ತೆ, ಈ ಒಂದು ದಿನದಲ್ಲಿ ನಾವು ನೋಡಿದ್ದೇವೆ ಮಾರ್ಕನು ಯಾರು, ಈ ಮಾರ್ಕನು ಏನಾಗಿತ್ತು, ಹಿಂದೆ ಏನಾಗಿತ್ತು, ಮತ್ತೆ ನಂತರ ಮುಂದೆ ಏನಾಗ್ಲಿ ಹೋದ್ನೋ ಎಂಬುದಾಗಿ ಸುವಾರ್ತೆಯನ್ನ ಹೇಗ್ ಸಾರುತ್ತೆ ಎಂಬುವಂತ ಸತ್ಯಾಂಶವನ್ನ ನಾವು ಇವತ್ತಿನ ದಿನದಲ್ಲಿ ನಮ್ಮ ಸಭೆಗಳಲ್ಲಿ ಕಲ್ತಿದ್ದೇವೆ. ಮತ್ತೆ ಇವತ್ತಿನ ದಿನದಲ್ಲಿ ನಾವು ಕಲಿಯುವಂತ ಪಾಠ ಕ್ರಿಸ್ತನ ಜೀವನದಲ್ಲಿ ಒಂದು ದಿನ. ಕ್ರಿಸ್ತನ ಜೀವನದಲ್ಲಿ ಒಂದು ದಿನ. ಆ ಒಂದು ದಿನ ಯಾವುದು, ಯಾವ ದಿನವನ್ನ ಕುರಿತು ಮಾರ್ಕನು ಇವತ್ತಿನ ದಿನ ನಮ್ ಜೊತೆಗೆ ಮಾತಾಡುವಂತವನಾಗಿದ್ದಾನೆ. ಆ ಒಂದು ದಿನ ಎಷ್ಟು ವಿಶೇಷವಾಗಿತ್ತು ಎಂಬುದಾಗಿ ದೇವರು ಏನ್ ಮಾಡ್ತಾನೆ, ಮಾರ್ಕನು ದೇವರ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮ್ಗೆ ತಿಳಿಸ್ಲಿಕ್ಕೆ ಹೋಗುವಂತವನಾಗಿದ್ದಾನೆ. ಈ ಒಂದು ದಿನ ಏನು, ಯಾವುದು ಈ ಒಂದು ದಿನ ಎಂಬುದಾಗಿ ನೋಡುವಾಗ, ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡ ನಂತರ 40 ದಿನಗಳ ಕಾಲ ತನ್ನ ಸುವಾರ್ತೆಗೋಸ್ಕರ ತನ್ನನ್ನ ಬಲಪಡಿಸ್ಲಿಕ್ಕೆ ತಂದೆ ಆದಂತಹ ದೇವರ ಸನ್ನಿಧಾನಕ್ಕೆ ಹೊರಟು ಶೋಧನೆಗಳನ್ನ ಎದುರಿಸ್ಲಿಕ್ಕೆ ಏನಾಗ್ತಾನೆ, ಶಕ್ತನಾಗುವಂತೆ ದೇವರಿಂದ ತನ್ನ ಬಲವನ್ನ ಪಡ್ಕೊಳ್ತಾನೆ. ಯಾಕೆಂದ್ರೆ ಆ ಒಂದು ಸೇವೆ, ಕ್ರಿಸ್ತನ ಒಂದು ಸುವಾರ್ತೆ ಸೇವೆ ಭೂಲೋಕದ ಸುವಾರ್ತೆ ಸೇವೆ ಆಗಿರಲ್ಲ. ಆತನು ಪರಲೋಕ ರಾಜ್ಯಕ್ಕೆ ತನ್ನ ಮಕ್ಕಳನ್ನ ಸ್ವೀಕಾರ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಆತನ ಏನ್ ಮಾಡ್ತಾ ಇರ್ತಾನೆ, ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. ಅದು ಮುಗಿದ ನಂತರ
ಆ ಒಂದು ಸೇವಾ ಅಂದ್ರೆ ಉಪವಾಸದ ದಿನಗಳು ಮುಗಿದ ನಂತರ ಆತನ ಏನ್ ಮಾಡ್ತಾನೆ, ಗಲಿಲಿಯ ಸಮುದ್ರಕ್ಕೆ ಬರ್ತಾನೆ. ಬರುವಂತ ಸಮಯದಲ್ಲಿ ಅಲ್ಲಿ ಆ ಶಿಷ್ಯರನ್ನ ಆತನ ಏನ್ ಮಾಡ್ತಾನೆ, ಆ ಒಂದು ದಿನದಲ್ಲಿ ಕಾಣ್ತಾನೆ. ಸುವಾರ್ತೆಯ ಸೇವೆಯಲ್ಲಿ ಕ್ರಿಸ್ತನ ಒಂದು ದಿನ ಎಂಬುದಾಗಿ ನಾವು ನೋಡುವಾಗ ಆತನನ್ನ ಕಂಡು ಆತನ ಏನ್ ಮಾಡ್ತಾನೆ, ತನ್ನ ಸುವಾರ್ತೆಗೋಸ್ಕರ ಶಿಷ್ಯರನ್ನ ಆರಿಸ್ಕೊಳ್ತಾನೆ. ಏನಂತ ಆರಿಸ್ಕೊಳ್ತಾನೆ? ಮೊದ್ಲು ನಾವು ಸ್ಮರಣ ವಾಕ್ಯವನ್ನ ಓದ್ಕೊಳ್ಳೋಣ. ಮಾರ್ಕನು 1ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಯೇಸು ಅವರಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂಬುದಾಗಿ. ನೋಡ್ರಿ, ಒಂದು ಅರ್ಥ ಮಾಡ್ಕೊಳ್ರಿ. ಯೇಸು ಸ್ವಾಮಿ ಶಿಷ್ಯರನ್ನ ಕರೆದಂತ ಸಮಯದಲ್ಲಿ ಶಿಷ್ಯರು ಬಲೆಯನ್ನ ಬೀಸಿ ಮೀನನ್ನ ಹಿಡಿಯುವಂತವರಾಗಿದ್ರು. ಬಲೆಯನ್ನ ಬೀಸಿ ಮೀನನ್ನ ಹಿಡಿಯುವಂತ ಜನಕ್ಕೆ ಮೀನಿನಿಂದಲೇ ಹೊಟ್ಟೆ ತುಂಬೋದು. ಅವ್ರು ಮೀನ್ ಹಿಡಿದು ಮೀನ್ ಮಾರಿದ್ರೇನೆ ಅವರ ಒಂದು ಆವತ್ತಿನ ದಿನದ ಬತ್ತಿ ಅಥವಾ ಬುತ್ತಿ. ಅಂತ ಸಮಯದಲ್ಲಿ ಯೇಸು ಸ್ವಾಮಿ ಹೋಗಿ, ನೀವು ನನ್ನ ಹಿಂದೆ ಬಂದ್ರೆ ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ಮಾಡ್ತೀನಿ ಎಂಬುದಾಗಿ ಹೇಳ್ಬೇಕಾದ್ರೆ ಆತನ ಒಂದು ಧ್ವನಿ, ಆತನ ಒಂದು ಪ್ರೀತಿ, ಆತನ ಒಂದು ಕರುಣೆ, ಆತನ ಒಂದು ದೃಷ್ಟಿ ಯಾವ ರೀತಿಯಾಗಿ ತನ್ನ ಶಿಷ್ಯರ ಮೇಲೆ ತಾನು ಆರಿಸ್ಕೊಳ್ಳುವಂತ ಶಿಷ್ಯರನ್ನ ಎಂತಹ ಕರುಣಾಮಯವಾದಂತಹ ರೀತಿಯಲ್ಲಿ ಆತನು ನೋಡಿದ್ನು. ಅವರು ಆ ಕ್ಷಣದಲ್ಲೇ ಏನ್ ಮಾಡ್ತಾ ಇದಾರೆ, ತಮ್ಮ ಬಲೆಗಳನ್ನ ಬೀಸಾಕಿ ಆತನು ನುಡಿದಂತ ಮಾತಿಗೆ ಅವ್ರೇನ್ ಮಾಡ್ತಾರೆ, ಬೆಲೆ ಕೊಟ್ಟು ಆತನ್ನ ಹಿಂಬಾಲಿಸ್ತಾ ಅವ್ರೇನ್ ಮಾಡ್ತಾರೆ, ಹೋಗ್ತಾರೆ. ಯಾಕೆಂದ್ರೆ ಹಿಂದೆ ಎಂದೂ ಯಾರು ಅವ್ರ ಜೊತೆಗೆ ಮಾತಾಡದಂತ ರೀತಿಯಲ್ಲಿ ಗಲಿಲಾಯ ಸಮುದ್ರದಲ್ಲಿದ್ದ ಬಳಿಯಲ್ಲಿದ್ದಂತ ಶಿಷ್ಯರ ಜೊತೆಗೆ ಈತನು ಅಂದ್ರೆ ಯೇಸು ಕ್ರಿಸ್ತನು ಮಾತಾಡಿದಾಗ ಆ ನುಡಿ ಅವ್ರಿಗೇನಾಗಿತ್ತು ಅಂದ್ರೆ ಸುಮಧುರವಾಗಿತ್ತು. ಅದ್ರ ನಿಮಿತ್ತವಾಗಿ ಅವ್ರೇನ್ ಮಾಡ್ತಾರೆ, ಆತನಿಂದ ಹೋಗಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಇಲ್ಲಿ ಮತ್ತಾಯನು, ಮಾರ್ಕ, ಲೂಕ ಹಾಗೂ ಯೋಹಾನರು ತಮ್ಮ ಸುವಾರ್ತೆಗಳಲ್ಲಿ ಯೇಸುವಿನ ಜೀವನದ ಬಗ್ಗೆ ಬರೆದಿದ್ದಾರೆ. ಅವ್ರೇನ್ ಮಾಡಿದ್ದಾರೆ, ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ, ಆತನು ಹೇಗೆ ಹುಟ್ಟಿದ್ದು, ಹೇಗ್ ಬೆಳೆದ್ದು, ಹೇಗೆ ಸುವಾರ್ತೆ ಸೇವೆಯನ್ನ ಸಾರ್ದು, ಮತ್ತೆ ಹೇಗೆ ತನ್ನನ್ನ ಮರಣಕ್ಕೆ ತುತ್ತನ್ನಾಗಿ ಮಾಡ್ಕೊಂಡು ಏನಕ್ಕೋಸ್ಕರ ನನ್ನನ್ನ ಸ್ವಾಮಿ ಕಳಿಸಿದಾನೆ, ನನ್ನ ಕೆಲಸ ಏನು ಎಂಬುವಂತ ಎಲ್ಲಾ ವಿಚಾರಗಳನ್ನ ಏನ್ ಮಾಡ್ತಾ ಇದಾರೆ ಮಾರ್ಕ, ಮತ್ತಾಯ, ಲೂಕ ಮತ್ತು ಯೋಹಾನರು ಏನ್ ಮಾಡ್ತಾರೆ, ತಿಳಿಸ್ತಾರೆ. ಆದ್ರೆ ಇವರು ಬರೆಯುವಂತ ಪ್ರತಿಯೊಂದು ಲೇಖನದಲ್ಲೂ ಕೂಡ ಅವ್ರು ಏನ್ ಮಾಡ್ತಾ ಇದಾರೆ, ದೇವರ ರಾಜ್ಯದ ವಿಚಾರವನ್ನ ಯೇಸು ಕ್ರಿಸ್ತನು ಹೇಗ್ ತಿಳಿಸ್ತಾನೆ ಎಂಬುದಾಗಿ ಬರಿತಾ ಬೇರೆ ಬೇರೆ ವಿಧಾನದಲ್ಲಿ ಏನ್ ಮಾಡ್ತಾರೆ, ವಿಧದಲ್ಲಿ ಅವ್ರನ್ನ ತಿಳಿಸಿರುವಂತದನ್ನ ನಾವು ನೋಡ್ತೀವಿ. ಹೇಗ್ ನೋಡ್ತೀವಿ ಅಂತ ನೋಡುವಂತ ಸಮಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಮೊದಲನೇದಾಗಿ ಏನ್ ಮಾಡ್ತಾರೆ, ಮತ್ತಾಯನು ಏನ್ ಬರೀತಾನೆ ಅಂತಂದ್ರೆ ಸುವಾರ್ತೆಗೋಸ್ಕರ ಶಿಷ್ಯರನ್ನ ಆರಿಸ್ಕೊಳ್ತಾನೆ. ನಂತರ ಸುವಾರ್ತೆಗೋಸ್ಕರ ಶಿಷ್ಯರನ್ನ ಆರಿಸ್ಕೊಂಡ್ಮೇಲೆ ಪರ್ವತ ಪ್ರಸಂಗವನ್ನ ಏನ್ ಮಾಡ್ತಾನೆ, ಮಾಡುವಂತವನಾಗಿದ್ದಾನೆ. ಇದು ಮತ್ತಾಯನು ಏನ್ ಮಾಡ್ತಾನೆ, ತನ್ನ ಹೊಕ್ಕಿನಲ್ಲಿ ಅವನು ತನ್ನ ಸುವಾರ್ತೆಯಲ್ಲಿ ಕೊಡ್ತಾನೆ. ಏನಂತ, ಮೊದಲನೇದಾಗಿ ಶಿಷ್ಯರನ್ನ ಯೇಸು ಸ್ವಾಮಿ ಸಮುದ್ರದಿಂದ ಆ ಒಂದು ಉಪವಾಸವನ್ನ ಮುಗಿಸಿ, ಹಡವಿಯಲ್ಲಿ ಉಪವಾಸ ಮುಗಿಸಿ ಬಂದ ನಂತರ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಮೊದಲನೇ ಶಿಷ್ಯರನ್ನ ಹಾರಿಸ್ಕೊಂಡು ನಂತರ ಏನ್ ಮಾಡ್ತಾನೆ, ಪರ್ವತ ಪ್ರಸಂಗವನ್ನ ಮಾಡ್ತಾನೆ ಎಂಬುದಾಗಿ ಮತ್ತಾಯನ್ ಏನ್ ಮಾಡ್ತಾನೆ, ನಮಗೆ ತಿಳಿಸುವಂತವನಾಗಿದ್ದಾನೆ. ಲೂಕನ್ ಏನ್ ಮಾಡ್ತಾನೆ, ಆ ಒಂದು ದಿನದಲ್ಲಿ ಉಪವಾಸವನ್ನ ಮುಗಿಸಿ ಬಂದಾಗ ಲೂಕನು ಯಾವ ರೀತಿಯಾದಂತಹ ವಿವರಣೆಯನ್ನ ಕೊಡ್ತಾನೆ ಅಂತ ಹೇಳುವಂತ ಸಮಯದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ನಜರೇತ್ ಎಂಬುವಂತ ಯಹೂದ್ಯರ ದೇವಾಲಯಕ್ಕೆ ಹೋಗ್ತಾನೆ. ಮೊದಲನೇ ಬಾರಿಗೆ ಹೋದಂತ ಸಮಯದಲ್ಲಿ ಅಲ್ಲಿ ದೈವಿಕ ಸಂದೇಶವನ್ನ ಕೊಡ್ತಾನೆ ಎಂಬುದಾಗಿ ಲೂಕನ್ ಹೇಳ್ತಾನೆ. ಒಂದೊಂದು ರೀತಿಯಾಗಿ ಆತನ ಒಂದು ಜೀವನದ ಪ್ರಾರಂಭ ಆದಂತ ಸಮಯದಲ್ಲಿ ಸುವಾರ್ತೆಗೆ ತನ್ನನ್ನ ಒಪ್ಪಿಸ್ಕೊಂಡು ದೇವರ ರಾಜ್ಯದ ಸುವಾರ್ತೆಯನ್ನ ಸಾರುವಾಗ ಮೊದಲನೇದಾಗಿ ಮತ್ತೆ ಏನ್ ಹೇಳ್ತಾರೆ, ಶಿಷ್ಯನ ಆರಿಸ್ಕೊಂಡು ಪರ್ವತ ಪ್ರಸಂಗವನ್ನ ಮಾಡುದು ಎಂಬುದಾಗಿ ಹೇಳ್ತಾನೆ. ಲೂಕನ್ ಹೇಳ್ತಾನೆ, ನಜರೇತ್ ಎಂಬ ಯಹೂದ್ಯರ ದೇವಾಲಯಕ್ಕೆ ಹೋಗಿ ಮೊದಲನೇದಾಗಿ ಅವನು ದೈವಿಕ ಸಂದೇಶವನ್ನ ಕೊಟ್ಟು ಎಂಬುದಾಗಿ ಹೇಳ್ತಾನೆ. ಯೋಹಾನ್ ಏನಂತ ಹೇಳ್ತಾನೆ ಅಂತಂದ್ರೆ, ಯೇಸು ಹೇಗೆ ಕೆಲವರನ್ನ ಶಿಷ್ಯರಾಗುವಂತೆ ಆಹ್ವಾನಿಸ್ತನು, ಯಾವ ರೀತಿಯಾಗಿ ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ಯಾವ ರೀತಿಯಾಗಿ ಸುವಾರ್ತೆಗೆ ಆಹ್ವಾನಿಸ್ತನು ಎಂಬುದಾಗಿ ಹೇಳ್ತಾ ಕಾನಾ ಊರಲ್ಲಿ ಮದುವೆಗೆ ಹೋಗಿದ್ದನ್ನ ತಿಳಿಸ್ತಾರೆ.
ಕಾನಾ ಮೊದಲನೇದಾಗಿ ಆತನು ಸುವಾರ್ತೆಗೆ ತನ್ನ ಶಿಷ್ಯರನ್ನ ಆರಿಸ್ಕೊಂಡ್ಮೇಲೆ ಕಾನಾ ಊರಿಗೆ ಮದುವೆಗೆ ಹೋಗಿದ್ದು. ಮತ್ತಾಯನ್ ಹೇಳ್ತಾನೆ ಪರ್ವತ ಪ್ರಸಂಗ ಮಾಡಿದ್ನು ಅಂತ ಹೇಳ್ತಾನೆ. ಲೂಕನ್ ಹೇಳ್ತಾನೆ ನಜರೇತ್ ದೇವಾಲಯಕ್ಕೆ ಹೋದ್ನು ಎಂಬುದಾಗಿ ಹೇಳ್ತಾನೆ. ಯೋಹಾನ್ ಹೇಳ್ತಾನೆ ಕಾನಾ ಊರಲ್ಲಿ ನಡೆಯುವಂತ ಒಂದು ಮದುವೆಗೆ ಸ್ವಾಮಿ ಏನ್ ಮಾಡ್ತಾನೆ ತನ್ನ ಶಿಷ್ಯರೊಂದಿಗೆ ಹೋದ್ನು ಎಂಬುದಾಗಿ ನಾವೇನ್ ಮಾಡ್ತೀವಿ ಸತ್ಯವೇದದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಏನ್ ಮಾಡ್ತೀವಿ ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ, ಮತ್ತಾಯನ ಬರೆದ ಸುವಾರ್ತೆ ಮತ್ತೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಈ ವಿಚಾರಗಳನ್ನ ಕಾಣ್ತಾ ಹೋಗ್ತೀವಿ. ಮಾರ್ಕನು ಹೇಗೆ ಯೇಸು ಯಾಕೋಬ ಮತ್ತು ಯೋಹಾನ ಆಂದ್ರೆಯ ಪೇತ್ರನ ತನ್ನ ಶಿಷ್ಯರನ್ನಾಗಿ ಕರೀತಾನೆ ಎಂಬುದಾಗಿ ಏನ್ ಮಾಡ್ತಾನೆ ಮಾರ್ಕನು ತಿಳಿಸುವಂತವನಾಗಿದ್ದಾನೆ. ಅನಂತರ ಏನಾಯ್ತು? ಶಿಷ್ಯರನ್ನ ಕರ್ಕೊಂಡಿದ್ದಾನೆ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಶಿಷ್ಯರನ್ನ ಯೇಸು ಸ್ವಾಮಿ 12 ಜನ ಶಿಷ್ಯರನ್ನ ಆರಿಸ್ಕೊಂಡಿದ್ದಾನೆ. 12 ಜನ ಶಿಷ್ಯರನ್ನ ಆರಿಸ್ಕೊಂಡ್ಮೇಲೆ ಏನಾಯ್ತು, ಯಾವ ವಿಚಾರ ನಡೀತು, ಅಲ್ಲಿ ಆತನು ಏನ್ ಮಾಡಿದ್ನು ಎಂಬುದಾಗಿ ಮಾರ್ಕನ್ ನಮ್ಗೆ ಏನ್ ಮಾಡ್ತಾನೆ ವಿವರಣೆಯನ್ನ ಕೊಡುವಂತವನಾಗಿದ್ದಾನೆ. ಮಾರ್ಕನು ಕೆಫರ್ನೌಮ್ ಎಂಬ ಸಬ್ಬತ್ ನಲ್ಲಿರುವಂತಹ ಒಂದು ಸಬ್ಬತ್ ದಿನದಲ್ಲಿ ಅಲ್ಲಿ ನಡೆದಂತ ಘಟನೆಯ ಬಗ್ಗೆ ಅವನೇನ್ ಮಾಡ್ತಾನೆ ತಿಳಿಸ್ಲಿಕ್ಕೆ ಹೋಗ್ತಾನೆ. ಚೆನ್ನಾಗಿ ತಿಳಿಸ್ತಾನೆ. ಏನ್ ತಿಳಿಸ್ತಾನೆ ಅಂತ ನೋಡುವಂತ ಸಮಯದಲ್ಲಿ ಆತನ ಏನ್ ಮಾಡ್ತಾನೆ ನಾವು ತಿಳಿಸೋಣ. ಈಗ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಿಂದ ನಾವು ಓದುವಂತ ಸಮಯದಲ್ಲಿ ಹೀಗೆ ಹೇಳುತ್ತೆ. ಬಳಿಕ ಅವರು ಕೆಫರ್ನೌಮ್ ಎಂಬ ಊರಿಗೆ ಬಂದರು. ಕೂಡಲೇ ಸಬ್ಬತ್ತಿನದಲ್ಲಿ ಯೇಸು ಸಭಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು ಎಂಬುದಾಗಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ದೇವ್ರು ಏನ್ ಮಾಡ್ತಾನೆ ಸಭಾ ಮಂದಿರಕ್ಕೆ ಹೋಗ್ತಾ ಇದ್ದಾನೆ. ಮೊದಲನೇದಾಗಿ ಯೇಸು ಕ್ರಿಸ್ತರು ಸಭಾ ಮಂದಿರಕ್ಕೆ ಹೋಗಿ ಅವನೇನ್ ಮಾಡ್ತಾ ಇದ್ದಾನೆ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಆ ಉಪದೇಶ ಮಾಡಿದಂತ ಸಮಯದಲ್ಲಿ ಅಲ್ಲಿದ್ದವರೆಲ್ಲ ಅತ್ಯಾಶ್ಚರ್ಯ ಪಡ್ತಾರೆ. ಯಾಕೆ ಅತ್ಯಾಶ್ಚರ್ಯ ಪಡ್ತಾರೆ ಅಂತ ಹೇಳುವಂತ ಸಮಯದಲ್ಲಿ ಆತನು ಅವರ ಶಾಸ್ತ್ರಿಗಳು ಮಾಡ್ತಾ ಇದ್ರಲ್ಲ ಅಥವಾ ಪರಿಷಾಯರು ಮಾಡ್ತಾ ಇದ್ರು ಅಥವಾ ಮಹಾಯಾಜಕರು ಮಾಡ್ತಾ ಇದ್ನಲ್ಲ ಆ ಉಪದೇಶವನ್ನ ಅವರು ಕೊಡ್ತಾ ಇರ್ಲಿಲ್ಲ. ಈತನ ಉಪದೇಶ ಏನಾಗಿತ್ತು ಅಂದ್ರೆ ಅಧಿಕಾರಯುಕ್ತವಾಗಿತ್ತು. ಈತನು ಮಾಡುವಂತ ಒಂದು ಉಪದೇಶ ಅಧಿಕಾರ, ಇದಕ್ಕೆ ಇವನು ತಕ್ಕವನು, ಇದಕ್ಕೆ ಇವನು ಯೋಗ್ಯನು ಎಂಬುವಂತ ರೀತಿಯಲ್ಲಿ ಅವ್ನು ಏನ್ ಮಾಡ್ತಾ ಇದ್ನು ಆ ಒಂದು ಸತ್ಯವನ್ನ ಸತ್ಯದ ಉಪದೇಶವನ್ನ ಅವ್ರಿಗೆ ಏನ್ ಮಾಡ್ತಾ ಇದ್ದ ಹೇಳುವಂತದನ್ನ ನಾವೇನ್ ಮಾಡ್ತೀವಿ ತಿಳ್ಕೊಳ್ತೀವಿ. ಆಗ ಆ ಸಭಾ ಮಂದಿರದಲ್ಲಿ ಏನಾಗುತ್ತೆ ನೋಡ್ರಿ, ಇಷ್ಟ ದಿನನೂ ಕೂಡ ಅದೇ ಸಭಾ ಮಂದಿರಕ್ಕೆ ಅದೇ ವ್ಯಕ್ತಿ ಹೋಗ್ತಾ ಇರ್ತಾನೆ. ಅಲ್ಲಿ ಪರಿಷಾಯರಿರ್ತಾರೆ, ಶಾಸ್ತ್ರಿಗಳಿರ್ತಾರೆ. ಅವರ ಬೋಧನೆಯನ್ನ ಕೇಳಿ ಯಾವತ್ತೂ ಕೂಡ ಅಲ್ಲಿರುವಂತ ದೆವ್ವ ಎತ್ತಿ ಯಾರನ್ನು ಗದರಿಸಿರ್ಲಿಲ್ಲ. ಅಲ್ಲಿ ಆ ದೆವ್ವ ಇರ್ತದೆ. ಯಾಕೆಂದ್ರೆ ಸಭಾ ಮಂದಿರದೊಳಗೆ ಇತ್ತು ಅಂತ ಹೇಳಿದಾಗ ಸಬ್ಬತ್ತಿಂದಲೇ ಅವನು ಒಳಗಡೆ ಇತ್ತು ಅಂತಂದ್ರೆ ಪ್ರತಿ ಸಾರಿನೂ ಕೂಡ ಆತನ ಏನ್ ಮಾಡ್ತಾ ಇರ್ತಾನೆ ಸಬ್ಬತ್ತಿನ ಅಟೆಂಡ್ ಮಾಡ್ತಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಆದ್ರೆ ಯಾವಾಗ ಯೇಸುವಿನ ಉಪದೇಶವನ್ನ ಆ ದೆವ್ವ ಕೇಳುತ್ತೋ, ಇಷ್ಟಿನೂ ಕೇಳಿದಂತ ಉಪದೇಶವನ್ನ ಆ ದೆವ್ವ ಕೇಳಿದಾಗ ಆ ದೆವ್ವ ಏನಾಗುತ್ತೆ ಯೇಸು ಸ್ವಾಮಿಯನ್ನೇ ಗದರಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಯೇಸು ಸ್ವಾಮಿಯನ್ನೇ ಗದರಿಸ್ಲಿಕ್ಕೆ ಏನ್ ಮಾಡುತ್ತೆ ಪ್ರಾರಂಭ ಆಗುತ್ತೆ. ಆಗ ಆ ಸಭಾ ಮಂದಿರದಲ್ಲಿ ದೆವ್ವ ಹಿಡಿದವನೊಬ್ಬನಿದ್ದನು. ಆ ದೆವ್ವವು ನಜರೇತಿನ ಯೇಸುವೆ ನಮ್ಮ ಗೊಡವೆ ನಿನಗೇಕೆ. ನೋಡ್ರಿ, ಯೇಸು ಸ್ವಾಮಿ ಉಪದೇಶ ಮಾಡುವಂತ ಸಮಯದಲ್ಲಿ ಆ ದೆವ್ವ ಎದ್ದು ಮಾತಾಡ್ತದೆ. ಇಷ್ಟಿನೂ ಶಾಸ್ತ್ರಿಗಳು ಪರಿಷಾಯರು ಮಾಡ್ತಾ ಇದ್ರು. ಆಗ ಯಾವುದೇ ರೀತಿಯಾದಂತ ಘರ್ಷಣೆ ಆಗಿರ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಯಾವಾಗ ಅಧಿಕಾರವಿದ್ದವನಂಗೆ ಹೋಗಿ ಸಭಾ ಮಂದಿರದಲ್ಲಿ ಉಪದೇಶವನ್ನ ಮಾಡ್ತಾ ಇರ್ತಾನೋ ಅಂತ ಸಮಯದಲ್ಲಿ ಆ ದೆವ್ವ ಏನಾಗುತ್ತೆ ನಜರೇತಿನ ಯೇಸುವೆ ನಮ್ಮ ಗೊಡವೆ ನಿನಗೇಕೆ, ಕಾಲ ಬರುವುದಕ್ಕೆ ಮೊದಲು ನಮ್ಮನ್ನು ಕಾಡುವುದಕ್ಕೆ ಬಂದೆಯಾ, ನೀನ್ ಯಾರು ಅಂತ ನನಗೆ ಗೊತ್ತು, ನೀನು ದೇವರ ಪ್ರತಿಷ್ಠಿಸಿದವನೇ, ಮೆಸ್ಸಿಯನೇ, ಅಭಿಷಕ್ತನೇ ಎಂಬುದಾಗಿ ಏನ್ ಮಾಡ್ತದೆ ಆ ದೆವ್ವ ಏನ್ ಮಾಡ್ತದೆ ಯೇಸು ಸ್ವಾಮಿಯನ್ನ ಕೂಗಿ ಗುರುತು ಹಿಡಿದು ನೀನು ಇವನೇ ಎಂಬುದಾಗಿ ಏನ್ ಮಾಡ್ತದೆ ಹೇಳುವಂತದನ್ನ ನಾವು ಗಮನಿಸುವಂತವ್ರಾಗಿ. ಆಗ ಏನ್ ಮಾಡ್ತಾನೆ ಸ್ವಾಮಿ, ಇದು ಕೂಡ ನಾವು ಸರಿಯಾಗಿ ಆಲೋಚನೆ ಮಾಡ್ಬೇಕು. ಆಗ ಸ್ವಾಮಿ ಏನ್ ಮಾಡ್ತಾನೆ ಕೂಗಿ ಹೇಳಿತು, ಯೇಸುವು ಅದನ್ನು ಗದರಿಸಿ ಸುಮ್ಮನಿರು, ಅವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವರನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು ಎಂಬುದಾಗಿ.
ನೋಡ್ರಿ, ದೇವರ ಆ ದಿನದಲ್ಲಿ ಮಾಡಿದಂತ ಸೇವೆಯನ್ನ ಮಾರ್ಕನ್ ಏನ್ ಮಾಡ್ತಾ ಇದ್ದಾನೆ, ತನ್ನ ಸುವಾರ್ತೆಯಲ್ಲಿ ಬರಿತಾ ಇದ್ದಾನೆ. ಮೊದಲನೇ ದಿನ ಸ್ವಾಮಿ ತನ್ನ ಶಿಷ್ಯರನ್ನ ಆರಿಸ್ಕೊಂಡು ಆ ಒಂದು ದೇವಾಲಯಕ್ಕೆ ಹೋಗಿ, ಯಹೂದ್ಯರ ದೇವಾಲಯಕ್ಕೆ ಹೋಗಿ ಉಪದೇಶ ಮಾಡ್ತಾ ಇರುವಂತ ಸಮಯದಲ್ಲಿ ಆತನ ಉಪದೇಶ ಅಧಿಕಾರಯುಕ್ತವಾಗಿ ನಿಮಿತ್ತವಾಗಿ ಅಲ್ಲಿದ್ದಂತ ಒಂದು ದೆವ್ವ ಆತನ ಗುರುತಿಳಿದು, ನೀನು ದೇವರು ಪ್ರತಿಷ್ಠಿತವನೇ, ನೀನು ಮೆಸ್ಸಿಯನೇ, ನೀನು ಅಭಿಷಕ್ತನೇ, ನಮ್ಮ ಗೊಡವೆ ನಿನಗೇಕೆ ಎಂಬುದಾಗಿ ಏನ್ ಮಾಡ್ತದೆ, ಆ ದೆವ್ವ ಕೇಳುವಂತದಾಗಿ. ಆಗ ಆ ದೆವ್ವಕ್ಕೆ ಸ್ವಾಮಿ ಅಧಿಕಾರದಿಂದ ಹೇಳ್ತಾನೆ, ಅವನನ್ನ ಬಿಟ್ಟು ಹೋಗು, ಅವನನ್ನ ಬಿಟ್ಟು ಹೋಗು ಎಂಬುದಾಗಿ ಹೇಳಿದಾಗ ಆ ದೆವ್ವ ಏನಾಗತ್ತೆ, ಬಿಟ್ಟು ಹೋಗುವಂತದನ್ನ ನಾವು ನೋಡ್ತೀವಿ. ಇಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ಮೇಲೆ ಮೊದಲನೇ ಅಧ್ಯಾಯದಲ್ಲಿ ತೆಗೆದುಕೊಂಡ ನಂತರ ಯೇಸು ಸ್ವಾಮಿ ಮಾಡಿದ ಕಾರ್ಯವು ಹಾಗೂ ಆತನು ಹೇಳಿದ ಮಾತುಗಳ ಬಗ್ಗೆ ಮಾರ್ಕನು ಬರೆಯುತ್ತಾನೆ. ಯೇಸು ಸ್ವಾಮಿ ಮೊದಲನೇದಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಆತನ ಸೇವೆಯ ಕಾರ್ಯವನ್ನ ಪ್ರಾರಂಭ ಮಾಡಿದ ನಂತರ ಆತನು ಹೇಳಿದಂತ ಕೆಲವಾರು ಮಾತುಗಳನ್ನ ಮಾರ್ಕನ್ ಏನ್ ಮಾಡ್ತಾನೆ, ಬರೆಯುವಂತವನಾಗಿದ್ದಾನೆ. ಏನು ಅಂತ ಹೇಳ್ತಾನೆ ಅಂದ್ರೆ, ಮೊದಲನೇದಾಗಿ ತನ್ನನ್ನು ಹಿಂಬಾಲಿಸುವಂತೆ ಆಹ್ವಾನ ಕೊಡ್ತಾನೆ. ಎರಡನೇದಾಗಿ ದೆವ್ವ ಹಿಡಿದವನ್ನ ಬಿಡಿಸ್ತಾನೆ. ಶಿಷ್ಯರಿಗೆ ಹೇಳ್ತಾನೆ, ನೀವು ನನ್ನ ಹಿಂಬಾಲಿಸ್ರಿ, ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡುವಂತ ಬೆಸ್ತರನ್ನಾಗಿ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಎರಡನೇದಾಗಿ ಅದು ಏನಂತ ಹೇಳ್ತಾನೆ ಅಂತಂದ್ರೆ, ದೆವ್ವ ಹಿಡಿದವನನ್ನು ಅವನಿಂದ ಬಿಡಿಸುತ್ತಾನೆ. ತನ್ನ ಮುಂದಿನ ಸುವಾರ್ತೆ ಸೇವೆಯ ಪ್ರಯಾಣದ ಯೋಜನೆಯ ಬಗ್ಗೆ ಯೇಸು ತಿಳಿಸುತ್ತಾನೆ ಎಂಬುದಾಗಿ. ತನ್ನ ಸುವಾರ್ತೆ ಯೋಜನೆ ಏನಾಗಿತ್ತು ನೋಡ್ರಿ, ದೆವ್ವ ಹಿಡಿದವನ್ನ ಅವನನ್ನ ಬಿಟ್ಟು ಹೋಗು ಎಂಬುದಾಗಿ ಹೇಳ್ತಾರೆ ಅಂತಂದ್ರೆ, ಈ ಲೋಕದಿಂದ ಸ್ವಾಮಿ ಏನ್ ಮಾಡ್ತಾನೆ, ಸೈತಾನ್ನ ಒಂದಲ್ಲ ಒಂದಿನ ನಾಶ ಮಾಡ್ಲಿಕ್ಕಿದ್ದಾನೆ ಎಂಬುವಂತ ಯೋಜನೆಯನ್ನ ಮಾರ್ಕನ್ ಏನ್ ಮಾಡ್ತಾನೆ, ನಮಗೆ ತಿಳಿಸುವಂತವನಾಗಿದ್ದಾನೆ. ಅವನ ಮುಂದಿನ ಸುವಾರ್ತೆ ಯೋಜನೆಯ ಪ್ರಯಾಣದ ಯೋಜನೆಯ ಬಗ್ಗೆ ಯೇಸು ತಿಳಿಸುತ್ತಾನೆ. ಆತನು ಒಬ್ಬ ಕುಷ್ಠ ರೋಗಿಯನ್ನ ಗುಣಪಡಿಸ್ತಾನೆ. ದೇವರ ಉದ್ದೇಶ ಏನಾಗಿತ್ತು, ಸೈತಾನನ ಬಂಧನದಲ್ಲಿದ್ದಂತ ಮನುಷ್ಯ ಕುಲವನ್ನ ಬಿಡಿಸಿ ಅವ್ರನ್ನ ಪರಲೋಕ ರಾಜ್ಯಕ್ಕೆ ಸೇರಿಸಬೇಕು ಎಂಬುವಂಥದ್ದೇ ಕ್ರಿಸ್ತನ ಮುಖ್ಯ ಉದ್ದೇಶವಾಗಿದೆ. ಅದನ್ನ ಆ ಕೆಫರ್ನೌಮ್ ಎಂಬುವಂತ ದೇವಾಲಯದಲ್ಲಿ ಸ್ವಾಮಿ ಏನ್ ಮಾಡ್ತಾನೆ, ಮೊಟ್ಟ ಮೊದಲನೇದಾಗಿ ಸೈತಾನದಿಂದ ಬಂಧಿಸಲ್ಪಟ್ಟಂತ ವ್ಯಕ್ತಿಯನ್ನ ದೆವ್ವದಿಂದ ಬಿಡಿಸಿ ಆತನ ಏನ್ ಮಾಡ್ತಾನೆ, ತನ್ನ ಒಂದು ಸುವಾರ್ತೆಯ ಸೇವೆಯ ಪ್ರಯಾಣದ ಯೋಜನೆಯನ್ನ ದೇವ್ರ ಏನ್ ಮಾಡ್ತಾರೆ, ತಿಳಿಸುವಂತವನಾಗಿದ್ದಾನೆ. ನಂತರ ಸ್ವಾಮಿ ಹಾಗೆ ಸುಮ್ಮನೆ ಇರಲ್ಲ, ಆತನು ಅದಾದ್ಮೇಲೆ ಏನಾಗುತ್ತೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂತಾಗಿದೆ. ನಂತರ ಏನಾಗುತ್ತೆ ಅಂತ ನೋಡುವಂತ ಸಮಯದಲ್ಲಿ ಆತನು ಒಬ್ಬ ಕುಷ್ಠರೋಗಿಯನ್ನು ಗುಣಪಡಿಸಿ ನಂತರ ಅವನಿಗೆ, ಯಾಜಕನಿಗೆ ನಿನ್ನ ಮೈ ತೋರಿಸು. ನೋಡ್ರಿ, ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಸುವಾರ್ತೆಯ ಸೇವೆಯನ್ನ ಮಾಡುವಂತ ಸಮಯದಲ್ಲಿ ಆತನು ಸತ್ಯವೇದವನ್ನ ಬಿಟ್ಟು ಅಥವಾ ಮೋಶೆ ಬರೆದಂತ ಧರ್ಮೋಪದೇಶವನ್ನ ಬಿಟ್ಟು, ಧರ್ಮ ಗ್ರಂಥವನ್ನ ಬಿಟ್ಟು ಆತನೇನ್ ಮಾಡ್ಲಿಲ್ಲ, ಹಿಂಜಾರಿಲಿಲ್ಲ. ಆತನಿಗೆ ಕುಷ್ಠರೋಗಿ ಒಬ್ಬನು ಬರ್ತಾನೆ, ಆತನೇ ಯೇಸು ಸ್ವಾಮಿ ಶುದ್ಧಪಡಿಸ್ತಾನೆ. ಶುದ್ಧಪಡಿಸಿದ್ಮೇಲೆ ನೀನು ಹೋಗು ಅಥವಾ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಲಿಲ್ಲ. ಮೊದಲನೇದಾಗಿ ನಿನ್ನ ಕುಷ್ಠ ಗುಣವಾಗಿದೆ ಎಂಬುದಾಗಿ ನೀನೇನ್ ಮಾಡು, ನಿನ್ನ ಯಾಜಕನಿಗೆ ಹೋಗಿ ನಿನ್ನ ಮೈ ತೋರಿಸು ಎಂಬುದಾಗಿ. ಯಾವ ಮನುಷ್ಯನಿಗೆ ಕುಷ್ಠವಾಗ್ಲಿ ಅಥವಾ ಕುಷ್ಠದಿಂದ ಗುಣ ಹೊಂದಿದಂತ ಗುಣಲಕ್ಷಣಗಳಾಗ್ಲಿ ಬಂದಾಗ ಮೊದಲನೇದಾಗಿ ಅವ್ರು ಏನ್ ಮಾಡ್ಬೇಕಾಗಿತ್ತು, ಮೈನ ಯಾಜಕರಿಗೆ ತೋರಿಸ್ಬೇಕಾಗಿತ್ತು. ಕುಷ್ಠ ಬಂದಾಗ್ಲೂ ತೋರಿಸ್ಬೇಕಾಗಿತ್ತು. ಕುಷ್ಠ ಸಂಪೂರ್ಣವಾಗಿ ವಾಸಿಯಾದಾಗ್ಲೂ ಕೂಡ ಆ ಕುಷ್ಠ ಬಂದಾಗ ಅದ್ರ ಗುರುತನ್ನು ಕೂಡ ಯಾಜಕನೇ ಕಂಡುಹಿಡಿತಿದ್ನು. ಕುಷ್ಠ ವಾಸಿಯಾದಾಗ ಅದನ್ನೂ ಕೂಡ ಏನ್ ಮಾಡ್ತಾ ಇದ್ದು, ಯಾಜಕನೇ ಏನ್ ಮಾಡ್ತಾ ಇದ್ರು, ನಿವಾರಣೆಯನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾನೆ, ಶುದ್ಧಾಚಾರವನ್ನ ನೆರವೇರಿಸು ಎಂಬುದಾಗಿ ಹೇಳ್ತಾನೆ. ಹೋಗು, ನಿನ್ ಕುಷ್ಠ ವಾಸಿಯಾಗಿದೆ, ಆದ್ರೆ ನೀನೇನ್ ಮಾಡು, ಯಾಜಕರಿಗೆ ಹೋಗಿ ನಿನ್ನ ಮೈನ ತೋರಿಸು. ಯಾಜಕರು ಮಾಡ್ಬೇಕಾದಂತ ಕಾರ್ಯವನ್ನ ನೀನು ಮಾಡ್ತಾರೆ. ನೀನು ಶುದ್ಧವಾಗ್ಬೇಕು ಅಂದ್ರೆ ನಿನ್ನ ಶುದ್ಧಾಚಾರವನ್ನ ನೆರವೇರಿಸು ಎಂಬುದಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಆ ಕುಷ್ಠ ರೋಗವನ್ನ ವಾಸಿ ಮಾಡಿ ಆತನ್ನ ಯಾಜಕನ ಹತ್ರಕ್ಕೆ ಕಳಿಸ್ತಾನೆ. ಅಲ್ಲೂ ಕೂಡ ಸ್ವಾಮಿ ದೇವರ ಧರ್ಮೋಪದೇಶವನ್ನ ಅಂದ್ರೆ ಮೋಶೆಯ ಗ್ರಂಥವನ್ನ ಕೂಡ ಆತನ ಏನ್ ಮಾಡ್ತಾನೆ, ಪಾಲಿಸುವಂತವನಾಗಿದ್ದಾನೆ. ಇದನ್ನೆಲ್ಲ ನೋಡಿದಾಗ ಮಾರ್ಕನು ಯೇಸು ಹೇಳಿದ್ದನ್ನೆಲ್ಲ ಬಲವಾಗಿ ಮಾಡಿದ್ದನ್ನು ತಿಳಿಸಲು ಅವನೇನ್ ಮಾಡ್ತಾನೆ, ಆಸಕ್ತಿವಂತನು ಎಂಬುದಾಗಿ ನಾವು ನೋಡ್ತೀವಿ. ಇದೆಲ್ಲ ನೋಡುವಂತ ಸಮಯದಲ್ಲಿ ಮಾರ್ಕನ್ಗೆ ಅನಿಸದೆ ಈತನು ಯೇಸು ಕ್ರಿಸ್ತನು ಧರ್ಮವನ್ನ ಹಿಡಿದು ನಡೀತಾ ಇದ್ದಾನೆ.
ಧರ್ಮವನ್ನ ಹಿಡಿದು ನಡೀತಾ ಇದ್ದಾನೆ, ಮತ್ತೆ ಧರ್ಮಕ್ಕನುಸಾರವಾಗಿ ನಡ್ಕೊಂಡಿದ್ದಾನೆ. ಆತನ ಸುವಾರ್ತೆಯ ಸೇವೆ ಈ ಲೋಕದಲ್ಲಿ ನಡೆಯುವಂತ ಸಮಯದಲ್ಲಿ ಯಾವ ರೀತಿಯಾಗಿ ಆತನು ಈ ಶಿಷ್ಯರನ್ನ ಕರೆದ್ನು, ನಂತರ ಸಭಾಮಂದಿರಕ್ಕೆ ಹೋದ್ನು, ಮತ್ತು ಕಾನಾ ಊರಲ್ಲಿ ಮದ್ವೆಯಲ್ಲಿ ಯಾವ ರೀತಿಯಾಗಿದ್ದು, ಮತ್ತೆ ನೋಡುವಂತ ಸಮಯದಲ್ಲಿ ಒಬ್ಬ ಕುಷ್ಠರೋಗಿಯನ್ನ ವಾಸಿ ಮಾಡಿದ್ರು. ಕುಷ್ಠರೋಗಿಯನ್ನ ವಾಸಿ ಮಾಡದಂತ ನಂತರ ಆತನ ಏನ್ ಮಾಡ್ತಾನೆ, ನಿನ್ನ ಮೈಯನ್ನ ಯಾಜಕನಿಗೆ ತೋರಿಸು, ಶುದ್ಧಾಚಾರದ ಪ್ರಕಾರ ನೀನೇನ್ ಮಾಡು, ಶುದ್ಧನಾಗು ಎಂಬುದಾಗಿ ಹೇಳಿ ಕಳಿಸುವಂತವನಾಗಿದ್ದಾನೆ. ಇದನ್ನೆಲ್ಲ ಮಾರ್ಕನ್ ಏನ್ ಮಾಡ್ತಾನೆ, ಒಂದೊಂದಾಗಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಯಾಕೆ ತಿಳಿಸ್ತಾನೆ ಅಂತ ನೋಡುವಂತ ಸಮಯದಲ್ಲೇ ಇದಲ್ಲಿ ಇದನ್ನೆಲ್ಲ ನೋಡಿದಾಗ ಮಾರ್ಕನು ಯೇಸು ಹೇಳಿದ್ದನ್ನೆಲ್ಲ ಬದಲಾಗಿ ಮಾಡಿದ್ದನ್ನು ತಿಳಿಸಲು ಆಸಕ್ತಿ ಹೊಂದಿರುವುದನ್ನು ಕಾಣಬಹುದು ಎಂಬುದಾಗಿ. ಯೇಸು ಏನ್ ಹೇಳುತ್ತೋ ಅದನ್ನ ಬದಲಾಗಿ ಆತನು ಮಾಡದನ್ನ ತಿಳಿಸಲು ನಮ್ಗೇನಾಗಿದ್ದಾನೆ, ಆಸಕ್ತಿ ಹೊಂದಿದ್ದಾನೆ. ಆತನು ಏನ್ ಮಾಡಿದನೋ, ಆ ದೇವಾಲಯದಲ್ಲಿ ಏನ್ ನಡೀತೋ, ಆ ರೋಗಿ, ಆ ಕುಷ್ಠರೋಗಿ ಹೇಗೆ ಶುದ್ಧರಾಗ್ಬೇಕಾದ್ರೆ ಶುದ್ಧಾಚಾರವನ್ನ ಅನುಸರಿಸ್ಬೇಕು ಎಂಬುವಂತ ವಿಚಾರಗಳನ್ನ ಆತನು ಹೇಗ್ ಮಾಡುದು, ಧರ್ಮಶಾಸ್ತ್ರಕ್ಕನುಸಾರವಾಗಿ ಮಾಡಿದ್ನೋ ಎಂಬುವಂತ ಆಸಕ್ತಿಯನ್ನ ನಮಗೆ ತೋರಿಸ್ಬೇಕು ಎಂಬುದಾಗಿ ಅವನೇನ್ ಮಾಡ್ತಾ ಇದ್ದಾನೆ, ಮಾರ್ಕನ್ ನಮಗೆ ತಿಳಿಸುವಂತವನಾಗಿದ್ದಾನೆ. ಆದ್ರಿಂದ ಯೇಸು ಅನೇಕರನ್ನು ಗುಣಪಡಿಸಿದನೆಂದು ಅವನು ಹೇಳುತ್ತಾನೆ. ಯೇಸು ಸ್ವಾಮಿ ಒಬ್ಬ ಇಬ್ಬರನ್ನಲ್ಲ, ಅನೇಕರನ್ನ ಗುಣಪಡಿಸ್ತಾನೆ. ಅವನ ಜೀವಮಾನದ ಪ್ರತಿಯೊಂದು, ಯೇಸು ಕ್ರಿಸ್ತನ ಜೀವಮಾನದ ಪ್ರತಿಯೊಂದು ದಿನದಲ್ಲಿಯೂ ಯೇಸು ಕ್ರಿಸ್ತನು ತನಗಾಗಿ ಜೀವಿಸಿದ್ದೂ ಇಲ್ಲ, ತನಗಾಗಿ ಬಾಳ್ದೂ ಇಲ್ಲ. ಆತನು ಜೀವಿಸಿದ್ದು ಮನುಕುಲಕ್ಕಾಗಿ, ಆತನು ಹೋರಾಡದ್ದು ಮನುಷ್ಯರ ರಕ್ಷಣೆಗಾಗಿ. ಇದು ಪ್ರತಿಯೊಂದು ಜೀವಿತದಲ್ಲೂ ಕೂಡ ದೇವ್ರು ಏನ್ ಮಾಡ್ತಾ ಇದ್ದಾನೆ, ತನ್ನ ಜೀವಿತದ ಪ್ರತಿಯೊಂದು ಪ್ರಯಾಣದಲ್ಲೂ ಕೂಡ ಕ್ರಿಸ್ತನ್ ಏನ್ ಮಾಡ್ತಾ ಇದ್ದಾನೆ, ಮನುಷ್ಯರಿಗೋಸ್ಕರ ಜೀವಿಸಿ ಮನುಷ್ಯ ಕುಲವನ್ನ ಪಾಪದಿಂದ ಮೇಲೆತ್ತಲಿಕ್ಕೆ ಮಾಡುವಂತ ಎಲ್ಲಾ ರೀತಿಯಾದಂತ ಕಾರ್ಯವನ್ನ ಏನ್ ಮಾಡ್ತಾ ಇದ್ದಾನೆ, ಈತನು ಯಾರು ಮಾರ್ಕನ್ ಏನ್ ಮಾಡ್ತಾ ಇದ್ದಾನೆ, ನಮಗೆ ತಿಳಿಸುವಂತವನಾಗಿದ್ದಾನೆ. ಮತ್ತೆ ಮಾರ್ಕನು ಬರೆದ ಸುವಾರ್ತೆ ನಾವು ನೋಡಿದೀವಿ ಈಗಾಗ್ಲೇ. ಅಲ್ಲದೆ ಮಾರ್ಕನು ಕೂಡಲೇ ಎಂಬ ಪದವನ್ನು ಉಪಯೋಗಿಸುವುದರ ಮೂಲಕ ಕ್ರಿಸ್ತನು ಎಷ್ಟೊಂದು ತೆರವೆಯಿಂದ ಕಾರ್ಯ ಮಾಡಿದನೆಂದು ನಮಗೆ ತಿಳಿಸುತ್ತದೆ. ಈಗ ನೋಡುವಂತ ಸಮಯದಲ್ಲಿ ಕೂಡಲೇ ಎಂಬುದಾಗಿ ಹೇಳ್ತಾನೆ. ಯಾಕೆ ಕೂಡಲೇ ಎಂಬುದಾಗಿ ಹೇಳ್ತಾನೆ? ಈಗ್ಲೇ ಆಗ್ಬೇಕು ಎಂಬುದಾಗಿ ಈ ವಿಚಾರ. ಅಲ್ಲದೆ ಮಾರ್ಕನು ಕೂಡಲೇ ಎಂಬ ಪದವನ್ನು ಉಪಯೋಗಿಸುವುದರ ಮೂಲಕ ಕ್ರಿಸ್ತನು ಎಷ್ಟೊಂದು ತ್ವರೆಯಿಂದ ಕಾರ್ಯ ಮಾಡಿದನೆಂದು ನಮಗೆ ತಿಳಿಸುತ್ತಾನೆ. ಆತನು ಕಾರ್ಯ ಮಾಡ್ಲಿಕ್ಕೆ ನಾವು ಒಂದೊಂದು ಕಾರ್ಯ ಮಾಡ್ತೀವಿ, ನಾವು ತಡ ಮಾಡ್ತೀವಿ ಅಲ್ವಾ? ಎಲ್ಗಾದ್ರೂ ಹೋಗ್ಬೇಕಾದ್ರೆ, ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಈಗ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ, ಅಥವಾ ನಾಳೆ ಅಥವಾ ನಾಳಿದ್ದು, ಈ ರೀತಿಯಾಗಿ ಎಳ್ಕೊಂಡು ಹೋಗ್ತಾ ಇರ್ತೇವೆ. ಆದ್ರೆ ಯೇಸು ಸ್ವಾಮಿ ಆತನ ಕಾರ್ಯವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಯಾವುದೇ ರೀತಿಯಾದಂತ ಒಂದು ಸಣ್ಣ ಒಂದು ಕ್ಷಣಿಕದ ವಿರಾಮವನ್ನು ಆತನ ಏನ್ ಮಾಡ್ಲಿಲ್ಲ, ತೆಗೆದುಕೊಳ್ಳಿಲ್ಲ. ಆತನಿಗೆ ತೆರವೆ ಅಂತಂದ್ರೆ ಕೂಡಲೇ ಆತನಿಗೆ ಆಗ್ಲೇಬೇಕು ಎಂಬುವಂತ ಪದವನ್ನ ಕ್ರಿಸ್ತನ್ ಏನ್ ಮಾಡ್ತಾನೆ, ಉಪಯೋಗಿಸುವಂತದನ್ನ ಆತನು ಮಾಡಿದಂತ ಮಾರ್ಕರು ಉಪಯೋಗಿಸುವುದರ ಮೂಲಕ ಕ್ರಿಸ್ತನ್ ಎಷ್ಟೊಂದು ತ್ವರೆಯಿಂದ ಮಾಡುತ್ತಾನೆ ಎಂಬುದಾಗಿ ಅವನೇನ್ ಮಾಡ್ತಾನೆ, ನಮಗೆ ತಿಳಿಸುವಂತವನಾಗಿದ್ದಾನೆ. ಈ ವಿಚಾರವಾಗಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ನಾವು ನೋಡಿಕೊಂಡ್ರೆ ಹೇಗೆ ಆಯ್ತು ಎಂಬುದಾಗಿ ನಾವು ನೋಡ್ಬೋದು. ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು. ಅವನು 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಟ್ಟವನಾಗಿ, ಮತ್ತು ದೇವದೂತರು ಅವನಿಗೆ ಉಪಚಾರ ಮಾಡಿದರು ಎಂಬುದಾಗಿ ನಾವು ನೋಡ್ತೀವಿ. ಮತ್ತೆ 18ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಎಂಬುದಾಗಿ ನಾವು ನೋಡ್ತೀವಿ. ಮತ್ತೆ 20ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಇವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಕೂಡಲೇ ಇವರನ್ನು ಕರೆದನು. ಅವರು ತಮ್ಮ ಹಿಂದೆ ತಮ್ಮ ತಂದೆಯಾದ ಜೆಬೆದಾಯನನ್ನು ಕೂಲಿ ಆಳುಗಳ ಸಂಗಡ ದೋಣಿಯಲ್ಲಿ ಬಿಟ್ಟು ಅವನ ಹಿಂದೆ ಹೋದರು ಎಂಬುದಾಗಿ ಹೇಳುತ್ತೆ. 30ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಅಲ್ಲಿ ಸಿಮೋನನ ಅತ್ತೆ ಜ್ವರ ಬಂದು ಮಲಗಿರಲಾಗಿ ಅವರು ಆಕೆಯ ಸಂಗಡ ಆತನಿಗೆ ತಿಳಿಸಿದರು ಎಂಬುದಾಗಿ ನಾವು ನೋಡ್ತೀವಿ. ಮತ್ತೆ ನೋಡುವ ಸಮಯದಲ್ಲಿ 31ನೇ ವಚನದಲ್ಲಿ ಆತನು ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಲು ಜ್ವರವು
ಆಕೆಯನ್ನು ಬಿಟ್ಟು ಹೋಯಿತು, ಆಕೆಯು ಅವನಿಗೆ ಉಪಚಾರ ಮಾಡಿದಳು. ಇಲ್ಲಿ ನೋಡುವಂತ ಸಮಯದಲ್ಲಿ ಇಲ್ಲಿ ಏನನ್ನ ತಿಳಿಸ್ತಾ ಇದ್ದಾನೆ ಅಂತ ಹೇಳುವಾಗ, ಆತನು ಕರೆದಾಗ ಅವರು ಬಲೆಯನ್ನ ಬಿಟ್ಟು ಬಂದ್ರು. ಆ ಪೇತ್ರನ ಅತ್ತೆಗೆ ಜ್ವರ ಇದ್ದಾಗ ಆತನು ಕೈ ಹಿಡಿದು ಹೇಳಿದಾಗ ಆ ಜ್ವರ ಬಿಟ್ಟು ಹೋಯ್ತು. ಇಲ್ಲಿ ಆತನು ಹಡವಿಯಿಂದ ಬಂದಾಗ ತನ್ನ ಅವ್ರಿಗೆ ಉಪಚಾರವನ್ನ ದೇವದೂತರು ಅವ್ರಿಗೆ ಉಪಚಾರ ಮಾಡಿದ್ರು. ಈ ವಿಚಾರವನ್ನೆಲ್ಲ ನಡೆದಂತ ಸಮಯದಲ್ಲಿ ಅದೇನಾಗ್ತಾ ಇದೆ, ಆ ತಿರುವೆಯಿಂದ ಅಂತಂದ್ರೆ ಅತಿ ಬೇಗನೆ ಏನ್ ಮಾಡ್ತಾ ಇದ್ದಾನೆ, ಸ್ವಾಮಿ ತನ್ನ ಕಾರ್ಯವನ್ನ ಮಾಡ್ತಾ ಏನ್ ಮಾಡ್ತಾ ಇದ್ದಾನೆ, ಜೀವಿಸುವಂತವನಾಗಿದ್ದಾನೆ. ಈ ಒಂದು ಪಾಠದಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ಮಾರ್ಕನು ಯೇಸು ಕ್ರಿಸ್ತನು ಹೇಗೆ ಸುವಾರ್ತೆಯನ್ನ ಸಾರಿದಾನೋ ಅದೇ ರೀತಿಯಾಗಿ ನಮಗೆ ನೋಡಿದಾನೆ. ಯಾಕೆಂತಂದ್ರೆ ಅವನು ಸುವಾರ್ತೆ ಸಾರುವಂತ ಸಮಯದಲ್ಲಿ ಮಾರ್ಕನು ಇಲ್ಲಿ ಸುವಾರ್ತೆಯ ಒಂದು ಕಾಲದಲ್ಲಿ ಅವನು ಚಿಕ್ಕ ಹುಡುಗನಾಗಿತ್ತು. ನಾವು ಇವತ್ತು ಒಂದು ಪಾಠವನ್ನ ಕಲಿತಂತ ಸಮಯದಲ್ಲಿ ಆದ್ರೂ ಸತ್ಯವನ್ನ ಯಾವ ರೀತಿಯಾಗಿ ಕಲ್ತಿದ್ನೋ ಅದೇ ರೀತಿಯಾಗಿ ದೇವರ ಸುವಾರ್ತೆಯನ್ನು ಮಾರ್ಕನ ಬರೆದ ಸುವಾರ್ತೆಯನ್ನು ಆತನ ಏನ್ ಮಾಡಿದ್ದಾನೆ, ಬರೆದಿರುವಂತವನಾಗಿದ್ದಾನೆ. ಅದರಿಂದ ಸತ್ಯವೇದ ಏನ್ ಹೇಳುತ್ತೋ ಅದನ್ನ ನಾವು ಜೀವಿಸಿ ಅದರಂತೆ ನಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ ಆಗಿರೋದ್ರಿಂದ ನಾವೇನ್ ಮಾಡೋಣ, ದೇವರ ವಾಕ್ಯಕ್ಕೆ ಬೆಲೆ ಕೊಡೋಣ. ದೇವರ ವಾಕ್ಯ ನಮ್ಮ ಆತ್ಮಗಳನ್ನ ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳದಾಗಿರೋದ್ರಿಂದ ದೇವರ ಮಹಿಮೆಗಾಗಿ ವಾಕ್ಯಗಳನ್ನ ಓದೋಣ. ದೇವರ ಮಹಿಮೆಗಾಗಿ ವಾಕ್ಯಗಳನ್ನ ಓದಿದಾಗ ಆ ದೇವರ ನಮ್ಮ ಮೂಲಕ ನಮ್ಮ ಹೃದಯದಲ್ಲಿ ಮಹಿಮೆ ಹೊಂದಾಗ ಖಂಡಿತವಾಗ್ಲೂ ಕೂಡ ನಾವು ಕೂಡ ಆತನು ಮಹಿಮಾ ಸ್ವರೂಪನಾಗಿ ಬರುವಂತ ಸಮಯದಲ್ಲಿ ಆತನ ರಾಜ್ಯದಲ್ಲಿ ನೀವು ಕೂಡ ಬಾಧ್ಯರಾಗಬಹುದು ಎಂಬುದಾಗಿ ಹೇಳ್ತಾ ಈ ವಾಕ್ಯವನ್ನ ಮುಗಿಸುವಂತವಳಾಗಿದ್ದೇನೆ. ಬಂದಿರುವಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದಂತ ನಾಮದಲ್ಲಿ ವಂದಿಸುವಂತವಳಾಗಿದ್ದೇನೆ. ಅದೇ ರೀತಿಯಾಗಿ ನನಗೆ ಅವಕಾಶವನ್ನ ಕೊಟ್ಟಂತ ಸವಿತಾ ಮ್ಯಾಥ್ಯೂ ಅವ್ರಿಗೂ ಕೂಡ ನನ್ನ ಮನೆಯ ಕಡೆಯಿಂದಲೂ ನನ್ನ ಕಡೆಯಿಂದಲೂ ವಂದನೆಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಸಭಾಶಾಲೆಯ ಪಾಠವನ್ನ ಸವಿವರವಾಗಿ ತಿಳಿಸಿಕೊಟ್ಟಂತಹ ಸಹೋದರಿ ಶೋಭರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ನಾನು ಸಲ್ಲಿಸುವಂತಹಳಾಗಿದ್ದೇನೆ. ಈ ದಿನದ ಪಾಠದಲ್ಲಿ ಏನಾದರೂ ಪ್ರಶ್ನೆಗಳಿರುವುದಾದರೆ ಹಾಗೂ ನಿಮ್ಮ ಕೊಡುಗೆಗಳಿರುವುದಾದರೆ ತಾವು ತಿಳಿಸಬೇಕಾಗಿ ವಿನಂತಿಸುವಂತಹಳಾಗಿದ್ದೇನೆ. ಯಾವುದೇ ಪ್ರಶ್ನೆಗಳಿಲ್ಲದ ಪಕ್ಷದಲ್ಲಿ ಪ್ರಾರ್ಥನೆಯ ಒಂದು ಸಮಯಕ್ಕೆ ನಾವು ತೆರಳುವ. ಯಾವುದಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿರುವುದಾದರೆ ತಿಳಿಸಿ. ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಸವಿತಾ ಹೇಳಿ ಅಮ್ಮ, ಏನ್ ಹೇಳ್ಬೇಕು ಹೇಳಿ. ಸಹೋದರ ಡೇವಿಡ್ ರವರು ಸರ್ಗೂರಲ್ಲಿ ನಮ್ ಕೊಳೆಗಾಲ ಪಕ್ಕದಲ್ಲಿ ಸರ್ಗೂರ್ ಅಂತ ಒಂದು ಊರಿದೆ ಸರ್. ಅಲ್ಲಿ ನಮ್ ರಿಲೇಷನ್ ಒಬ್ಬಿದ್ದಾರೆ. ಅವರು ಬಹಳ ಕಷ್ಟ ಸಂಕಟ, ಅವ್ರ ಕುಟುಂಬ ಎಷ್ಟು ಜನ ಇದಾರೋ ಅಷ್ಟು ಜನಕ್ಕೂ ಕಷ್ಟ ಸಂಕಟ ಬಡತನ ಅನ್ನೋದು ಬಡ್ಕೊಂಡ್ ಬಂದಿದೆ. ದಯವಿಟ್ಟು ಯಾಕೆ ಆ ಕುಟುಂಬ ಹಂಗಾಗಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ನಿಜವಾಗ್ಲೂ ಕೂಡ ಆ ಕುಟುಂಬ ಒಳ್ಳೆಯ ಉತ್ತಮವಾದಂತ ಕುಟುಂಬ ಆಗ್ಬೇಕು ಎಂಬುದಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ರವಿ ಬಳ್ಳಾರಿ ಅವರು ಇದ್ದೀರಾ? ಸಹೋದರ ಡೇವಿಡ್ ರವರು ಪ್ರಾರ್ಥನೆಯಲ್ಲಿ ನಡೆಸುವರು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವರ್ಗೀಯ ಸ್ವಾಮಿ, ನಿಮ್ಗೆ ಸ್ತೋತ್ರ ಸಲ್ಲಿಸುವಂತರಾಗಿದ್ದೇವೆ. ಈ ಒಂದು ಸಂಜೆ ವೇಳೆಯಲ್ಲಿ ಸಬ್ಬತ್ತಿನ ಪಾಠವನ್ನ ನಾವು ಕಲಿಯಲು ಬೇಕಾದಂತ ಒಂದು ನಿಮ್ಮ ದೈವಿಕ ಜ್ಞಾನದಿಂದ
ಆ ಒಂದು ಸಭಾಶಾಲೆಯ ಪಾಠವನ್ನ ತಿಳಿಸಿಕೊಟ್ಟ ಮಗಳಿಂದ ನಡೆಸಿದ್ದೀರಿ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಈ ದಿನದಲ್ಲಿ ಕೇಳಿದ ಸಭಾಶಾಲೆಯ ಪಾಠವನ್ನು ಕರ್ತನೆ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಮಾರ್ಕನ ರೀತಿಯಲ್ಲಿ ನಾವು ಸಹ ನಿನ್ನ ಒಂದು ಸೇವೆಗೋಸ್ಕರ ನಿಲ್ಲುವ ಮಕ್ಕಳಾಗಿ ಜೀವಿಸುವ ಹಾಗೆ ನಮ್ಮನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸುವಂತವರಾಗಿದ್ದೇನೆ. ಬೋಧಕರಾದ ನಾಗರಾಜ್ ಅವರನ್ನು ಸಹ ಹಾಗೂ ಬೋಧಕರಾದ ರಾಜುರವರನ್ನು ಸಹ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಳ್ತೇನೆ. ಅವರು ಇಂಟರ್ನೆಟ್ ಸಮಸ್ಯೆ ಆಗಿದೆ ಅಂತ ಕಾಣಿಸುತ್ತೆ. ಹೌದು ಸರ್, ನೀವೇ ಪ್ರಾರ್ಥನೆ ಮಾಡ್ಬಿಡ್ರಿ. ಓಕೆ. ಮಹೋನ್ನತನಾದ ಸ್ವಾಮಿ, ಈ ದಿನಕ್ಕಾಗಿ ಆರಾಧನೆಗಾಗಿ ಸ್ತೋತ್ರ, ಸಂದೇಶಕ್ಕಾಗಿ ಸ್ತೋತ್ರ, ಸಂದೇಶವನ್ನ ಕೇಳಲು ಸಿದ್ಧ ಮಾಡಿರುವಂತ ಎಲ್ಲ ನಿನ್ನ ಭಕ್ತರಿಗಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ಆಶ್ವಾಸಕ್ಕಾಗಿ ಸ್ತೋತ್ರಿಸ್ತಾರೆ. ಕೃಪೆ ನಮ್ಮೆಲ್ಲರ ಮೇಲಿರಲಿ. ಇನ್ನು ಹೆಚ್ಚಿನ ಸಂಗತಿಗಳನ್ನ ಮುಂದಿನ ದಿನಮಾನಗಳಲ್ಲಿ ಕಲಿಯಲು ನಿನ್ನ ಮಕ್ಕಳಾದ ನಮ್ಮನ್ನು ಒಟ್ಟುಗೂಡಿಸು. ಸಹೋದರ ರವಿ ಅವರನ್ನು ಮುಟ್ಟಿ ಗುಣಪಡಿಸು ಸ್ವಾಮಿ. ಆರೋಗ್ಯದಿಂದ ತುಂಬಿಸು. ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ದಯಪಾಲಿಸು ಸ್ವಾಮಿ. ಸರ್ಗೂರಲ್ಲಿ ಸ್ವಾಮಿ, ಆ ಒಂದು ಕುಟುಂಬವು ಕಷ್ಟದಲ್ಲಿರುವಾಗ ಅವರನ್ನು ನಿನ್ನ ಕೃಪಾಸ್ತು ಕೊಪ್ಪಿಸ್ತೇವೆ ಸ್ವಾಮಿ. ನಿನ್ನ ಪರಲೋಕದಿಂದ ದೂತರನ್ನ ಕಳಿಸು, ಅವ್ರನ್ನ ಮೇಲೆತ್ತು, ಅವ್ರನ್ನ ಆಶೀರ್ವದಿಸು, ಬಲಪಡಿಸು, ಅಭಿವೃದ್ಧಿಪಡಿಸು. ಅವ್ರ ಕಷ್ಟ ಸಂಕಟ ಬಡತನಗಳನ್ನು ನಿವಾರಿಸು. ನಿನ್ನ ಒಡೆತನದಲ್ಲಿ ಅವರು ಸ್ವಾಮಿ ನಿನ್ನ ಪ್ರೀತಿಯನ್ನು ಅನುಭವಿಸುವಂತೆ, ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನನ್ನು ಆರಾಧಿಸುವಂತ ಕೃಪೆಯನ್ನು ದಯಪಾಲಿಸಿಕೊಂಡು. ಎಷ್ಟೋ ಮಕ್ಕಳು ಈ ಭೂಮಿ ಮೇಲೆ ಬದುಕುತ್ತಿದ್ದಾರೆ ಸ್ವಾಮಿ, ಅವ್ರಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಬಡತನದಲ್ಲಿ ಕಿತ್ತು ತಿನ್ನುವ, ಬಡತನದಲ್ಲಿ ಇರಿಸುತ್ತಿರುವ ಆ ಮಕ್ಕಳಿಗೆ ನೀನು ಆಧಾರವಾಗಿದ್ದು ಎಲ್ಲಾ ಕೇಡಿನಿಂದ ತಪ್ಪಿಸಿ ಅಂತವ್ರನ್ನ ಮೇಲೆತ್ತಿ ಅವರ ಜೀವಿತದಲ್ಲಿ ಸುಖ, ಸಂತೋಷ, ಸಮಾಧಾನ, ನೆಮ್ಮದಿಯ ಬದುಕನ್ನು ಒದಗಿಸಿಕೊಡು ಸ್ವಾಮಿ. ಎಲ್ಲದಕ್ಕಿಂತ ಮೇಲಾಗಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಮುಟ್ಟು ಗುಣಪಡಿಸು. ಪರಿಪೂರ್ಣವಾದ ಆರೋಗ್ಯ ಕೊಡು ಸ್ವಾಮಿ. ಸತ್ಯದಲ್ಲಿ, ನೀತಿಯಲ್ಲಿ ಅಭಿವೃದ್ಧಿ ಹೊಂದಲು ಬೇಕಾದ ಆಶೀರ್ವಾದಗಳನ್ನು ಕೊಡು ಸ್ವಾಮಿ. ಸಭೆಯಾಗಿ ನಮ್ಮೆಲ್ಲರನ್ನು ಆಶ್ವಾಸು ಸ್ವಾಮಿ. ಪ್ರತಿಯೊಂದು ಸಭೆಯಲ್ಲಿ ಪರಿಶುದ್ಧವಾದ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಜ್ಞಾನದಿಂದ ಅಭಿವೃದ್ಧಿ ಹೊಂದುತ್ತಾ ನಿನ್ನಲ್ಲಿ ಭಯಭಕ್ತುಳ್ಳವರಾಗಿ ನೀತಿಯನ್ನು ಅನುಸರಿಸಿ ನಡೆದು ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಇನ್ನು ಅನೇಕರನ್ನ ಸಿದ್ಧಪಡಿಸ್ಲಿಕ್ಕಾಗುವಂತ ಕಾರ್ಯ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬ ದೇವರ ಮಕ್ಕಳನ್ನ, ಸಹೋದರ ಸಹೋದರಿಯರನ್ನು ನಷ್ಟಪಡಿಸ್ತೇನೆ. ವಿಶೇಷವಾಗಿ ಸಂದೇಶವನ್ನ ತಂದಂತಹ ಸಹೋದರಿ ಶೋಭಾ ಅವರಿಗಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಅವ್ರನ್ನ ಬಲಪಡಿಸು, ಆಧರಿಸು, ಹೆಚ್ಚಿನ ಜ್ಞಾನದಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ತೀರಿಸ್ಕೊ. ಈ ರಾತ್ರಿ ನಮ್ಮೆಲ್ಲರನ್ನ ಪರಾಮರ್ಶು, ಆರೋಗ್ಯ ಕೊಡು, ಸುಕ್ಷೇಮ ಕೊಡು, ಸಮಾಧಾನ ಕೊಡು, ಸುಖ ನಿದ್ರೆ ಕೊಡು. ಬೆಳಿಗ್ಗೆ ಸಂತೋಷದಿಂದ ಎದ್ದು ನಿನ್ನನ್ನು ಕೊಂಡಾಡುವಂತೆ, ನಿನ್ನ ಸೇವೆ ಮಾಡುವಂತೆ ರಾಜ್ಯಕ್ಕಾಗಿ ದುಡಿಯುವಂತೆ ಸಹಾಯ ಮಾಡು. ರಾಜ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸು. ಎಲ್ಲ ಗಾನ, ಮಾನ, ಮಹಿಮೆ ನಿನಗಾಗಲಿ ಎಂದು ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ವಾಕ್ಯದಲ್ಲಿ ಬೆಳೆಯುತ್ತಿರುವ, ನಿನ್ನ ವಾಕ್ಯಕ್ಕಾಗಿ ಹಂಬಲಿಸುತ್ತಿರುವ ಎಲ್ಲಾ ದೇವ ಜನರ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಉತ್ತಮವಾದ ರೀತಿಯಲ್ಲಿ ಪಾಠವನ್ನ ನಡೆಸಿಕೊಟ್ಟಂತ ಸಹೋದರಿ ಶೋಭಾ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ದಿನದಲ್ಲಿ ದೇವರ ಸಭೆಯಾಗಿ ಕೂಡಿ ಬಂದು ದೇವರ ವಾಕ್ಯವನ್ನ ಕಲಿಯಲು
ಹೆಚ್ಚಿನ ಆಸಕ್ತಿಯನ್ನ ತೋರಿದಂತ ದೇವರ ಮಂದಿ, ಎಲ್ಲಾ ದೇವರ ಆ ಜನರಿಗೆ ನಾನು ಹೃತ್ಪೂರ್ವಕವಾದವನ್ನ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಿರಿಯರಿಗೆ, ಮಕ್ಕಳಿಗೆ, ಸಹೋದರ ಸಹೋದರಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಕುಟುಂಬವಾಗಿ ಭಾಗವಹಿಸಿ ದೇವರ ವಾಕ್ಯವನ್ನು ಕಲಿಯುವ ಹಾಗೆ ದೇವರು ನಮ್ಮನ್ನ ನಡೆಸಲಿ ಮತ್ತು ಹೆಚ್ಚು ಸೇವೆ ಮಾಡ್ಲಿಕ್ಕೆ ಸಭೆಗಳಲ್ಲಿ ಒಂದು ಉತ್ತೇಜನವನ್ನ ತರಲಿಕ್ಕಾಗುವಂತೆ ದೇವರ ವಾಕ್ಯವು ನಮ್ಮನ್ನ ಚೈತನ್ಯ ಪಡಿಸಲಿ, ಉತ್ತೇಜಿಸಲಿ, ದೇವರ ಆತ್ಮನಿಂದ ತುಂಬಿಸಲಿ, ತನ್ನ ಮಹಿಮೆಗಾಗಿ ಉಳಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಕಾರ್ಯಕ್ರಮಕ್ಕಾಗಿ ನೀವು ಪ್ರಾರ್ಥಿಸಿ, ಅನೇಕರಿಗೆ ಈ ವಿಷಯವನ್ನು ತಿಳಿಸಿ, ಅನೇಕರು ಇನ್ನೂ ಈ ವಿಷಯವನ್ನು ತಿಳಿಯಬೇಕಾಗಿದೆ, ಇದರಲ್ಲಿ ಭಾಗಿಗಳಾಗಬೇಕಾಗಿದೆ. ಹೀಗೆ ಈ ಕಾರ್ಯಕ್ರಮವು ದೇವರಿಗೆ ಮಹಿಮೆಯನ್ನು ಉಂಟು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಪಾತ್ರವನ್ನು ನಿರ್ವಹಿಸುವ ಹಾಗೆ ದೇವರ ಆತ್ಮವು ನಮ್ಮನ್ನು ನಡೆಸಲಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ಸೇರೋಣ, ದೇವರ ವಾಕ್ಯವನ್ನು ಕಲಿಯೋಣ. ಅಲ್ಲಿ ತನಕ ನಮ್ಮೆಲ್ಲರಿಗೂ ಈ ದಿನದ ಶುಭರಾತ್ರಿ ಶುಭವನ್ನ ಕೋರ್ತೇನೆ. ದೇವರು ನಮ್ಮೆಲ್ಲ ಆಶೀರ್ವಾದ. ಥ್ಯಾಂಕ್ ಯು ಸರ್. ಧನ್ಯವಾದ ಬದುಕರೆ, ಧನ್ಯವಾದಗಳು. ಸಹೋದರಿಗೂ ಧನ್ಯವಾದ. ಶುಭರಾತ್ರಿ. ಥ್ಯಾಂಕ್ ಯು. ಹೇಮಲತಾ ಭಕ್ತರಾಜ್ ಅವರು ಅಮ್ಮ ಅವರು ಇದ್ದಾರಾ? ಲೈವ್ ಅಲ್ಲಿ ಇದ್ದೀರಮ್ಮ? ಓಕೆ. ಇಲ್ಲಿ ನಮ್ಮಲ್ಲಿ ಯಶವಂತ್ ಎಂಬುದಾಗಿ ಬಂದಿದೆ. ಇವರು ಅಮ್ಗೋಳ್ ಸರ್ ಅವರ ಅಥವಾ ಯಶವಂತ್ ಅಮ್ಮಾತಿ ಅವರ, ನನಗೆ ಅರ್ಥ ಆಗ್ತಾ ಇಲ್ಲ. ಅಮ್ಗೋಳ್ ಅವರೇ. ಅಮ್ಗೋಳ್ ಅವರ. ಓಹ್, ನಮಸ್ಕಾರ ಸರ್. ನಮಸ್ಕಾರ ಪಾಸ್ಟ್ರೆ. ಖುಷಿ ಆಯ್ತು ನಿಮ್ದು. ನನಗೆ ಕನ್ನಡ ಸಹ ಗೊತ್ತಿಲ್ಲ ನನ್ನ ಹತ್ರ. ಹೌದಾ? ಸರಿ ಸರಿ. ನೀವು ಸಂಪತ್ ಶಾಲೆ ಪಡ್ಕೊಂಡ್ಮೇಲೆ ನೀವು ರೆಡಿ ಆಗ್ರಿ. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೇಕೆಂದಾಗಿ ಕೇಳ್ಕೊಳ್ತೇನೆ. ಓಕೆ ಓಕೆ, ಒಳ್ಳೇದಾಗ್ಲಿ. ಓಕೆ ಓಕೆ, ನೋಡೋಣ. ಓಕೆ ಸರ್.